ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವೇಪರ್ ಪ್ರೆಷರ್, ಲಾಸ್ಟ್ ವಿಡಿಯೋದಲ್ಲಿ ಸಾಲಿಬಿಲಿಟಿ ಹೆನ್ರೀಸ್ ಲಾ ವರ್ಗೂ ಆಗಿತ್ತು. ಹೆನ್ರೀಸ್ ಲಾ ಅಪ್ಲಿಕೇಶನ್ ಅನ್ನು ಹೇಳಿಲ್ಲ. ಅಪ್ಲಿಕೇಶನ್ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದಷ್ಟು ನೀವು ಬೈಹೆಟ್ ಮಾಡಬೇಕು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಈಸ್ ವೇಪರ್ ಪ್ರೆಷರ್. ವೇಪರ್ ಪ್ರೆಷರ್ ಅಂತ ಅಂದ್ರೇನು? ದ ವೇಪರ್ ಕ್ರಿಯೇಟೆಡ್ ಬೈ ದ ವೇಪರ್ಸ್ ಆಫ್ ವಾಲಟೈಲ್ ಲಿಕ್ವಿಡ್. ವೇಪರ್ ಪ್ರೆಷರ್ ಅಂದ್ರೆ ಪ್ರೆಷರ್ ವೇಪರ್ ಪ್ರೆಷರ್ ಇಂದ ವೇಪರ್ಸ್ ಆಫ್ ವಾಲಟೈಲ್ ಲಿಕ್ವಿಡ್ ಇಂದ ಕ್ರಿಯೇಟ್ ಆಗುತ್ತೆ. ಓಕೆನಾ? ವಾಲಟೈಲ್ ಲಿಕ್ವಿಡ್ ಅಂತ ಅಂದ್ರೆ ಏನು? ವಾಲಟೈಲ್ ಲಿಕ್ವಿಡ್ ಮೀನ್ಸ್ ವಿಚ್ ಕ್ಯಾನ್ ಎವಾಪರೇಟ್. ಯಾವ ಲಿಕ್ವಿಡ್ ಎವಾಪರೇಟ್ ಆಗುತ್ತೆ ಅದನ್ನ ವಾಲಟೈಲ್ ಲಿಕ್ವಿಡ್ ಅಂತೀವಿ. ಯಾವ ಲಿಕ್ವಿಡ್ ಎವಾಪರೇಟ್ ಆಗಲ್ಲ ಅದನ್ನ ನಾನ್ ವಾಲಟೈಲ್ ಲಿಕ್ವಿಡ್ ಅಂತ ಕರಿತೀವಿ. ಸೊ ಈ ವಾಲಟೈಲ್ ಲಿಕ್ವಿಡ್ ವೇಪರ್ ನ ಕ್ರಿಯೇಟ್ ಮಾಡುತ್ತೆ. ಆ ವೇಪರ್ಸ್ ಇಂದ ಪ್ರೆಷರ್ ಕ್ರಿಯೇಟ್ ಆಗೋದು. ಯಾವಾಗ ಆ ವೇಪರ್ಸ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ? ವೆನ್ ಲಿಕ್ವಿಡ್ ಅಂಡ್ ಇಟ್ಸ್ ವೇಪರ್ ಆರ್ ಅಟ್ ಈಕ್ವಿಲಿಬ್ರಿಯಂ. ಯಾವಾಗ ಆ ಲಿಕ್ವಿಡ್ ಮತ್ತೆ ವೇಪರ್ಸ್ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಈಕ್ವಿಲಿಬ್ರಿಯಂ ಅಂತ ಅಂದ್ರೆ ಏನು? ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಎ ಲಿಕ್ವಿಡ್ ತಗೊಂತೀನಿ. ಎ ಲಿಕ್ವಿಡ್ ಏನಾಗುತ್ತೆ? ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಎ ಇಸ್ ಕನ್ವರ್ಟಿಂಗ್ ಇಂಟು ವೇಪರ್ಸ್ ಅಂದ್ರೆ ಗ್ಯಾಸ್ ಫಾರ್ಮ್ ಕನ್ವರ್ಟ್ ಆಗ್ತಿದೆ. ದಟ್ ಒನ್ ವಿಲ್ ಕಾಲ್ ಇಟ್ ಆಸ್ ಎವಾಪರೇಷನ್. ಓಕೆನಾ? ಸೊ ಫಸ್ಟ್ ಇಲ್ಲಿ ನೋಡಿ, ಐ ಆಮ್ ಟೇಕಿಂಗ್ ಹಿಯರ್ ಒನ್ ಕಂಟೈನರ್. ಈ ಕಂಟೈನರ್ ಅಲ್ಲಿ ಏನು? ನಾನು ವಾಲಟೈಲ್ ಲಿಕ್ವಿಡ್ ತಗೊಂಡಿದ್ದೀನಿ. ಈ ವಾಲಟೈಲ್ ಲಿಕ್ವಿಡ್ ಕ್ಯಾರೆಕ್ಟರ್ ಏನು? ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕಂಟೈನರ್ ಬಂದು ಕ್ಲೋಸ್ಡ್ ಕಂಟೈನರ್. ಇನ್ ದಿಸ್ ಕ್ಲೋಸ್ಡ್ ಕಂಟೈನರ್ ಆಲ್ ಲಿಕ್ವಿಡ್ ಏನಾಗುತ್ತೆ? ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಎಷ್ಟು ವೇಪರ್ ಆಗಿ ಕನ್ವರ್ಟ್ ಆಗ್ಬೋದು? ಇಲ್ಲಿ ಎಷ್ಟು ಪ್ಲೇಸ್ ಇದೆ ಅಷ್ಟು ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಅಟ್ ಸಮ್ ಪಾಯಿಂಟ್ ಇಲ್ಲೊಂದು ವೇಪರ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಇದು ವಾಲಟೈಲ್ ಲಿಕ್ವಿಡ್ ಆಗಿರೋದ್ರಿಂದ ವೇಪರ್ ಆಗಿ ಕನ್ವರ್ಟ್ ಆಗ್ತಿದೆ. ಬಟ್ ಇಲ್ಲಿ ಯಾವಾಗ ಪ್ಲೇಸ್ ಇರಲ್ಲ, ಕಂಪ್ಲೀಟ್ ಆಕ್ಯುಪೈ ಆಗೋಗಿರುತ್ತೆ ವೇಪರ್ಸ್ ಇಂದ, ಅವಾಗ ಇದು ಬರ್ಲೇಬೇಕು ಅಂತ ಇದು ಒಳಗಡೆ ಆಚೆ ಬರ್ಬೇಕಾದ್ರೆ ಇಲ್ಲಿ ಆಚೆ ಇರೋ ಒಂದು ಇದು ಬರ್ಬೇಕಾದ್ರೆ, ಇದು ಪುಷ್ ಮಾಡಿ ಬರ್ಬೇಕಾದ್ರೆ ಇದೆಲ್ಲ ವೇಪರ್ಸ್ ಈ ಲಿಕ್ವಿಡ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ಒಂದು ವೇಪರ್ ಅಗೇನ್ ಲಿಕ್ವಿಡ್ ಆಗಿ ಬರುತ್ತೆ. ಓಕೆನಾ? ಒಂದು ಲಿಕ್ವಿಡ್ ಮಾಲಿಕ್ಯೂಲ್ ವೇಪರ್ ಆಗಿ ಹೋಗ್ತಿದ್ದಾಗ ಇನ್ನೊಂದು ವೇಪರ್ ಮಾಲಿಕ್ಯೂಲ್ ಲಿಕ್ವಿಡ್ ಆಗಿ ಒಳಗಡೆ ಬರುತ್ತೆ. ಅಂದ್ರೆ ರೇಟ್ ಆಫ್ ಎವಾಪರೇಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್. ಗ್ಯಾಸ್ ಫಾರ್ಮ್ ಇಂದ ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಆದ್ರೆ, ಗ್ಯಾಸ್ ಇಂದ ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಆದ್ರೆ ಅದನ್ನ ಕಂಡೆನ್ಸೇಷನ್ ಅಂತ ಕರಿತೀವಿ. ಯಾವಾಗ ಇವೆರಡು ಪ್ರೋಸೆಸ್ ಸೇಮ್ ಇರುತ್ತೆ, rate of evaporation, rate means speed of evaporation is equal to speed of condensation. At that equilibrium time, the pressure will the vapor is created a pressure on the liquid surface. ಅರ್ಥ ಆಗ್ತಿದ್ಯಾ? ಆ ಪ್ರೆಷರ್ ನ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಓಕೆನಾ? ಏನು ವೇಪರ್ ಪ್ರೆಷರ್ ಅಂತ ಅಂದ್ರೆ ಯಾವಾಗ ಈಕ್ವಿಲಿಬ್ರಿಯಂ ಅಟೆಂಡ್ ಆಗುತ್ತೆ, ಯಾವಾಗ ಕಂಪ್ಲೀಟ್ ವೇಪರ್ ಫಾರ್ಮ್ ಆಗೋಗಿರುತ್ತೆ, ಇಲ್ಲಿ ಫರ್ದರ್ ವೇಪರ್ ಫಾರ್ಮ್ ಮಾಡೋಕೆ ಜಾಗ ಇರಲ್ಲ. ಅವಾಗ ಒಂದ್ ಲಿಕ್ವಿಡ್ ಮಾಲಿಕ್ಯೂಲ್ ವೇಪರ್ ಆಗ್ಬೇಕಾದ್ರೆ ಒಂದ್ ವೇಪರ್ ಮಾಲಿಕ್ಯೂಲ್ ಅಗೇನ್ ಲಿಕ್ವಿಡ್ ಆಗುತ್ತೆ. ಅಟ್ ದಟ್ ಸ್ಟೇಜ್ ಈ ವೇಪರ್ಸ್ ಪ್ರೆಷರ್ ನ ಕ್ರಿಯೇಟ್ ಮಾಡೋದನ್ನ ಆನ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್. ದಟ್ ಪ್ರೆಷರ್ ವಿಲ್ ಕಾಲ್ ಇಟ್ as ವೇಪರ್ ಪ್ರೆಷರ್. ಓಕೆನಾ? ನೆಕ್ಸ್ಟ್, ದಿಸ್ ಎವಾಪರೇಷನ್ is endothermic process. Endothermic process means it will absorb the energy, then it will evaporate. Then amount of vapors generated ಫಿಕ್ಸ್ಡ್ ಅಟ್ ಈಕ್ವಿಲಿಬ್ರಿಯಂ. ಅಟ್ ಈಕ್ವಿಲಿಬ್ರಿಯಂ ಕಂಡೀಷನ್ ಎಷ್ಟು ಅಮೌಂಟ್ ಆಫ್ ವೇಪರ್ಸ್ ಇಲ್ಲಿದೆ ಅದು ಸೇಮೇ ಇರುತ್ತೆ. ಯಾಕಂದ್ರೆ ಒಂದ್ ಆಚೆ ಬಂದ್ರೆ ಒಂದ್ ಒಳಗಡೆ ಬರ್ತಿದೆ ಅಲ್ಲ. ಸೊ ಅಮೌಂಟ್ ಆಫ್ ವೇಪರ್ಸ್ ವಿಲ್ ಬಿ ಸೇಮ್. ದೆನ್ ದ ಪ್ರೆಷರ್ ಅಂಡರ್ ವಿಚ್ ಲಿಕ್ವಿಡ್ ಅಂಡ್ ವೇಪರ್ ಕ್ಯಾನ್ ಕೋ ಎಕ್ಸಿಸ್ಟ್ ಅಟ್ ಈಕ್ವಿಲಿಬ್ರಿಯಂ ಇಸ್ ಕಾಲ್ಡ್ ಸ್ಯಾಚುರೇಟೆಡ್ ವೇಪರ್ ಪ್ರೆಷರ್. ಏನೋ ಪ್ರೆಷರ್ ಅಂಡರ್ ವಿಚ್ ಲಿಕ್ವಿಡ್ ವೇಪರು ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಇದ್ದಾಗ ಪ್ರೆಷರ್ ಕ್ರಿಯೇಟ್ ಮಾಡೋದನ್ನ ಸ್ಯಾಚುರೇಟೆಡ್ ವೇಪರ್ ಪ್ರೆಷರ್ ಅಂತ ಕರೀತಾರೆ. ಇದು MCQ ಕೇಳಬಹುದು. ನೆಕ್ಸ್ಟ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಲ್ ಅಫೆಕ್ಟ್ ಆನ್ ದಿಸ್ ವೇಪರ್ ಪ್ರೆಷರ್? ಫಸ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಲಿಕ್ವಿಡ್ ಪಾರ್ಟಿಕಲ್. Force of attraction between liquid particle. If between the liquid particle the force of attraction is more, means this liquid particle ಏನಾಗುತ್ತೆ? ಮೋರ್ ಟೈಟ್ ಆಗಿ ಬಾಂಡ್ ಆಗಿರುತ್ತೆ. ಈ ಮೋರ್ ಟೈಟ್ ಆಗಿ ಬಾಂಡ್ ಆಗಿದ್ದಾಗ ಇದು ಈಸಿ ಆಗಿ ಬ್ರೇಕ್ಔಟ್ ಆಗಿ ಆಚೆ ವೇಪರ್ ಆಗಿ ಕನ್ವರ್ಟ್ ಆಗುತ್ತಾ? ಇಲ್ಲ. ಸೊ ಮೋರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್, ಲೆಸ್ ವಿಲ್ ಬಿ ದ ಎಸ್ಕೇಪಿಂಗ್ ಟೆಂಡೆನ್ಸಿ. ಅಂದ್ರೆ ಇದು ಎಸ್ಕೇಪ್ ಆಗಿ ಆಚೆ ಹೋಗೋದು ಕಮ್ಮಿ ಆಗುತ್ತೆ. ಯಾವಾಗ ವೇಪರ್ ಆಗಿ ಹೋಗೋದು ಕಮ್ಮಿ ಆಗುತ್ತೆ ಅವಾಗ ಲೆಸ್ ವೇಪರ್ಸ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಇಲ್ಲಿ ಲೆಸ್ ವೇಪರ್ ಇರುತ್ತೆ ಅವಾಗ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಸೊ ವೇಪರ್ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಆಫ್ ಅಟ್ರಾಕ್ಷನ್.
Okay, then second factor is temperature. To understand this relation between temperature and vapor pressure, we are using this equation. So what is that equation? This one is the equation. From this equation we'll learn the relationship between temperature and vapor pressure. That is log P2 by P1 is equal to delta H vaporization divided by 2.303 R in the bracket T2 minus T1 into T2. Okay, this is the formula. ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಫಸ್ಟ್ ಟರ್ಮ್ದು ನೋಡೋಣ. P1 ಅಂತ ಅಂದ್ರೆ ವೇಪರ್ ಪ್ರೆಷರ್ ಅಟ್ T1 ಟೆಂಪರೇಚರ್. ಅಟ್ 1 ಟೆಂಪರೇಚರ್ ಪ್ರೆಷರ್ ಎಷ್ಟಿರುತ್ತೆ ಅದನ್ನ P1 ಅಂತ ಕರಿತೀವಿ. ವೇಪರ್ ಪ್ರೆಷರ್ ಅಟ್ T2 is P2. R is gas constant. Delta HV means enthalpy of change in enthalpy of vaporization of liquid. Got it? Then next, when temperature is increases, ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಇನಿಷಿಯಲ್ ಟೆಂಪ್ರೇಚರ್ಗಿಂತ ಫೈನಲ್ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ T2 is more than T1 means T2 minus T1 ವ್ಯಾಲ್ಯೂ ಎಷ್ಟು ಬರುತ್ತೆ? T2 minus T1 ವ್ಯಾಲ್ಯೂ ಎಷ್ಟು ಬರುತ್ತೆ? ಪಾಸಿಟಿವ್ ಬರುತ್ತೆ. ಯಾವಾಗ ಇದು ಪಾಸಿಟಿವ್ ಬರುತ್ತೆ, ಈ ದಿಸ್ ಹೋಲ್ ಟರ್ಮ್ ವಿಲ್ ಬಿಕಮ್ ಪಾಸಿಟಿವ್. ಓಕೆನಾ? ಓಕೆ, ದೆನ್ ಇಲ್ಲಿ ಏನಾಗ್ತಾ ಇರೋದು, ಲಿಕ್ವಿಡ್ ಇಸ್ ಕನ್ವರ್ಟಿಂಗ್ ಇಂಟು ಗ್ಯಾಸ್. ಲಿಕ್ವಿಡ್ ಇಸ್ ಕನ್ವರ್ಟಿಂಗ್ ಇಂಟು ಗ್ಯಾಸ್ ಅಂತ ಅಂದ್ರೆ ನಾವಾಗ ಹೇಳಿದ್ದೀನಿ, ಲಿಕ್ವಿಡ್ ಇಸ್ ಕನ್ವರ್ಟಿಂಗ್ ಇಂಟು ಗ್ಯಾಸ್ ಅಂತ ಅಂದ್ರೆ ವೇಪರೈಸೇಷನ್ ಇಸ್ ವಿಚ್ ಪ್ರೋಸೆಸ್? ಇಟ್ ಇಸ್ ಎಂಡೋಥರ್ಮಿಕ್ process, that is energy it will absorb. For endothermic process, delta HV value will be positive. Then this one also positive means this one also will become positive. Got it? Then this whole term is positive means log P2 by P1 is equal to positive you will get. So remember, log X is positive means X will be more than 1 value. So P2 by P1 will be more than 1. P1 if it is coming here means P2 is more than P1. That means initial pressure is more than final pressure. Pressure is increasing by increasing temperature. So we can conclude that vapor pressure is directly proportional to temperature. ಓಕೆನಾ? ದೆನ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಬಾಯ್ಲಿಂಗ್ ಪಾಯಿಂಟ್ ಅಷ್ಟೇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್. ಬಿಕಾಸ್ ಮೋರ್ ದ ಬಾಯ್ಲಿಂಗ್ ಪಾಯಿಂಟ್ ಅಂತ ಅಂದ್ರೆ ಜಾಸ್ತಿ ಬಾಯ್ಲ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ವೇಪರ್ ಕನ್ವರ್ಟ್ ಆಗೋದಕ್ಕೆ. ಕರೆಕ್ಟಾ? ಕಮ್ಮಿ ಬಾಯ್ಲಿಂಗ್ ಪಾಯಿಂಟ್ ಇದ್ರೆ ಬೇಗ ವೇಪರ್ ಕನ್ವರ್ಟ್ ಆಗುತ್ತೆ, ಅವಾಗ ಬೇಗ ವೇಪರ್ ಪ್ರೆಷರ್ ಸಿಗುತ್ತೆ. ಅದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್. ದೆನ್ if we'll plot a graph between log P versus 1 by T, we'll get this one, that is straight line with negative slope. This is negative slope. Okay, then if we'll draw the graph vapor pressure versus temperature, more the temperature, more will be the vapor pressure. Got it? Then next, this point only I explained here in small way, shortcut. That is vapor pressure is intensive property, so it will decrease with decrease in temperature, but it is independent of surface area, liquid volume, vapor volume. ಅಂದ್ರೆ ವೇಪರ್ ಪ್ರೆಷರ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ಎಷ್ಟು ಸರ್ಫೇಸ್ ಏರಿಯಾ ಇದೆ, ಎಷ್ಟು ವಾಲ್ಯೂಮ್ ಇದೆ, ಎಷ್ಟು ವೇಪರ್ದು ಲಿಕ್ವಿಡ್ದು ವಾಲ್ಯೂಮ್ ಇದೆ ಅನ್ನೋದ್ರ ಮೇಲೆ ವೇಪರ್ ಪ್ರೆಷರ್ ಡಿಪೆಂಡ್ ಆಗಿರಲ್ಲ. ಓಕೆನಾ? It does not depend on the shape of the container in the liquid which is kept in it. That one amount of liquid taken in this, and the vapor pressure will not depend on this. Got it? This all about vapor pressure. Then next topic is Raoult's law. What is Raoult's law? Raoult's law ಅಂತಂದ್ರೆ ಏನು? So Raoult's law means the partial vapor pressure ಅಂದ್ರೆ ಇವಾಗ ಗೊತ್ತಾಯ್ತಲ್ಲ ಏನಂತ, ಈ partial vapor pressure of component over a solution. ಓಕೆನಾ? ಏನು? ವೇಪರ್ ಪ್ರೆಷರ್ ಆಫ್ ದ ಕಂಪೋನೆಂಟ್ ಓವರ್ ಎ ಸೊಲ್ಯೂಷನ್. ಮೇಲೆ ವೇಪರ್ ಪ್ರೆಷರ್ ಓವರ್ ಎ ಸೊಲ್ಯೂಷನ್ ಫಾರ್ಮ್ ಆಗುತ್ತಲ್ವಾ, ಆ ವೇಪರ್ ಪ್ರೆಷರ್ ಏನ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಇನ್ ಸೊಲ್ಯೂಷನ್ ಒಳಗಡೆ ಎಷ್ಟು ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಇದೆ ಅದ್ರ ಮೇಲೆ ಈ ವೇಪರ್ಸ್ ಸೊಲ್ಯೂಷನ್ ಮೇಲೆ ಎಷ್ಟು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ ರಾಲ್ಸ್ ಲಾ ಹೇಳ್ತಿದೆ, ಅಂದ್ರೆ ರಾಲ್ಸ್ ಹೇಳ್ತಿದ್ದಾನೆ. ಓಕೆನಾ? ಸೊ ಇಲ್ಲಿ
I am taking one container. Okay, so I am taking in this volatile liquid ತಗೊಂತಿದ್ದೀನಿ. ಸೆಕೆಂಡ್ ಕಂಟೈನರ್ ಅಲ್ಲಿ ನಾನು volatile liquid B ತಗೊಂತಿದ್ದೀನಿ. ಇಲ್ಲಿ ಲಿಕ್ವಿಡ್ A ತಗೊಂತೀನಿ, ಇಲ್ಲಿ ಲಿಕ್ವಿಡ್ B ತಗೊಂತೀನಿ. ಸೊ volatile liquid ಆಗಿರೋದ್ರಿಂದ ಇಟ್ ವಿಲ್ ಕ್ರಿಯೇಟ್ ಎ ವೇಪರ್ಸ್ ಹಿಯರ್. ಓಕೆನಾ, ಇಲ್ಲಿ ವೇಪರ್ಸ್ ಕ್ರಿಯೇಟ್ ಮಾಡ್ತಿದೆ. ಈ ವೇಪರ್ಸ್ ನಾನು, ಇದು ಪ್ಯೂರ್ ಲಿಕ್ವಿಡ್ ಎ, ಬರೀ ಲಿಕ್ವಿಡ್ ಎ ಇರೋದ್ರಿಂದ ಈ ವೇಪರ್ ಪ್ರೆಷರ್ ನಾನು P0A ಅಂತ ಡಿನೋಟ್ ಮಾಡ್ತೀನಿ. ಓಕೆನಾ, ಪ್ಯೂರ್ ಎ, ದಟ್ ಇಸ್ ಪ್ಯೂರ್ ಲಿಕ್ವಿಡ್ ವೇಪರ್ ಪ್ರೆಷರ್ ವಿಲ್ ಡಿನೋಟೆಡ್ ಬೈ P0A. ಓಕೆನಾ, ನೆಕ್ಸ್ಟ್ ಇಲ್ಲಿ ಬರೀ ಬಿ ಮಾತ್ರ ಇದ್ರೆ ಬರೀ ಬಿದು ಮಾತ್ರ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಬಿ ವೇಪರ್ ಪ್ರೆಷರ್ ನಾವು ಏನಂತ ಕರಿತೀವಿ, P0B ಅಂತ ಕರಿತೀವಿ. ಇವೆರಡು ಮಿಕ್ಸ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಆಫ್ A ಪ್ಲಸ್ ಬಿ. ಇಲ್ಲಿ ಎರಡು ವಾಲಟೈಲ್ ಆಗಿರೋದ್ರಿಂದ ಇಲ್ಲಿ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗ್ತಿರೋದು ಎರಡರಿಂದನೂ ಡಿಪೆಂಡ್ ಆಗಿರುತ್ತೆ. ಸೊ ಈ ಸೊಲ್ಯೂಷನ್, ಕಂಪ್ಲೀಟ್ ಸೊಲ್ಯೂಷನ್ ವೇಪರ್ ಪ್ರೆಷರ್ ವಿಲ್ ಡಿಪೆಂಡ್ ಆನ್ ವೇಪರ್ ಪ್ರೆಷರ್ ಆಫ್ A ಅಂಡ್ ವೇಪರ್ ಪ್ರೆಷರ್ ಆಫ್ B. ಕರೆಕ್ಟಾ? ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾಕಂದ್ರೆ ಏನೂ ಇದೆ ಬಿನೂ ಇದೆ. ಏನು ಎವಾಪರೇಟ್ ಆಗುತ್ತೆ, ಬಿನೂ ಎವಾಪರೇಟ್ ಆಗುತ್ತೆ. ಸೊ ಇಲ್ಲಿ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗೋದು ಯಾವ್ದ್ರ ಮೇಲೆ, ವೇಪರ್ ಆಫ್ A ಇಂದನು ವೇಪರ್ ಆಫ್ B ಇಂದನು. ಸೊ PS ಇಸ್ ಈಕ್ವಲ್ ಟು PA ಪ್ಲಸ್ PB. ಓಕೆನಾ, ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ರಾಲ್ಸ್ ಲಾ, ವಾಟ್ ಹಿ ಇಸ್ ಟೆಲ್ಲಿಂಗ್, vapor pressure of component is directly proportional to mole fraction. Vapor pressure of A is directly proportional to mole fraction of A. Why he is telling directly proportional means, mole fraction of A anta andre enu, number of moles of A divided by number of moles of A plus number of moles of B. Correct? Ili number of moles of A ಜಾಸ್ತಿ ಆದ್ರೆ, ಅಂದ್ರೆ number of A is ಜಾಸ್ತಿ ಆದ್ರೆ, A ಜಾಸ್ತಿ ಆದಾಗ ಮೋಲ್ ಫ್ರಾಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ಎ ಜಾಸ್ತಿ ಆದ್ರೆ ಏದು ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆಲ್ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್. ದಟ್ಸ್ ವೈ ಹಿ ಇಸ್ ಟೆಲ್ಲಿಂಗ್ ವೇಪರ್ ಪ್ರೆಷರ್ ಆಫ್ ಎ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಎ. ಇಫ್ ವಿಲ್ ರಿಮೂವ್ ದಿಸ್ ಪ್ರೊಪೋರ್ಷನಾಲಿಟಿ, ಐ ವಿಲ್ ಗೆಟ್ P0A. ಓಕೆನಾ, ಸಿಮಿಲರ್ಲಿ ಫಾರ್ PB ಆಲ್ಸೋ, ವೇಪರ್ ಪ್ರೆಷರ್ ಆಫ್ B is directly proportional to mole fraction of B. If I'll remove the proportionality, I will get P0B chi B. Okay na, remember this too. So PM is partial vapor pressure of A in the solution ಒಳಗಡೆ PA. okay na, P0A ಅಂತ ಅಂದಾಗ ಪ್ಯೂರ್ ಫಾರ್ಮ್ ಅಲ್ಲಿ ವೇಪರ್ ಪ್ರೆಷರ್ ಆಫ್ ಇನ್ ಪ್ಯೂರ್ ಫಾರ್ಮ್ ಓನ್ಲಿ A ಮಾತ್ರ ಇದ್ದಾಗ P0A ಅಂತ ಹಾಕ್ತಿವಿ. ಸೊಲ್ಯೂಷನ್ ಒಳಗಡೆ ಏದು ಪ್ರೆಷರ್ ಇದ್ದಾಗ PA ಅಂತ ಕರಿತೀವಿ. ಓಕೆನಾ, P0B ಅಂತ ಅಂದ್ರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಇನ್ ಪ್ಯೂರ್ ಸ್ಟೇಟ್ ಆಫ್ P. PB ಅಂತ ಅಂದ್ರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಇನ್ ಸೊಲ್ಯೂಷನ್. ಓಕೆನಾ, ನೆಕ್ಸ್ಟ್ chi A ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ A ಇನ್ ಸೊಲ್ಯೂಷನ್, chi B ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ B in the solution. Got it? The next important graphs you have to remember, that is first one we wrote now, PA is equal to P0A chi A. Here PA on y axis, this is m slope, this is on x axis. This you will get for this formula. Next PB ಗೆ ಮಾಡಿದ್ರೆ ಸೇಮ್ ನಿಮಗೆ ಈ ಗ್ರಾಫ್ ಸಿಗುತ್ತೆ. ನೆಕ್ಸ್ಟ್ ಇದೇ PA is equal to P0A chi A ನ ನಾವು chi A ಬದಲು 1 minus chi B ಬರೀಬಹುದಾ? ಬಿಕಾಸ್ chi A plus chi B is equal to 1 ಅಂತ ಅಂದ್ರೆ chi A is equal to 1 minus chi B ಬರೀಬಹುದು. ಕರೆಕ್ಟಾ? ಸೊ ಇನ್ ಪ್ಲೇಸ್ ಆಫ್ chi A ನಾನು 1 minus chi B ಬರ್ದಿದ್ದೀನಿ. ಇವಾಗ ಇದು ಮಲ್ಟಿಪ್ಲೈ ಆಗುತ್ತೆ. ಸೊ P0A into 1 P0A minus P0A into chi B P0A into chi B. ನಮಗೆ ಈ ಫಾರ್ಮುಲಾ ಸಿಗುತ್ತೆ. ಈ ಫಾರ್ಮುಲಾಗೆ ನಾವು ಇಲ್ಲಿ ಗ್ರಾಫ್ ಬರೆದ್ರೆ ನಮಗೆ ನೆಗೆಟಿವ್ ಸ್ಲೋಪ್ ಸಿಗ್ತಿದೆ. ಇದು y, ಇದು x. ಓಕೆನಾ, ಇದು ಸ್ಲೋಪ್. ನೆಕ್ಸ್ಟ್ ಸೇಮ್ ಕೇಸ್ ಇಲ್ಲಿ ಈ ಗ್ರಾಫ್ಗೆ ಏನಾಗ್ತಿದೆ, PB is equal to P0B chi B ನ ನಾನು P0B chi B ಬದಲು 1 minus chi A ಬರೀಬಹುದಾ? ಕರೆಕ್ಟಾ? ಸೊ ಇವಾಗ ಏನಾಗುತ್ತೆ, P0B into 1 is P0B minus P0B into chi A is P0B chi A. ಸೊ ಇಲ್ಲಿ ಇದು y, this is C minus this one is M, this one is x axis. So this graph you will get. So this 4 graph you have to remember. Then next, this Raoult's law for solution containing 2 volatile liquid. So that solution starting I took, no, that solution. For that solution,
I already told solution of A and B ಅಂತ ಅಂದ್ರೆ total vapor pressure, that is PS is equal to PA plus PB. In place of PA, I can write P naught A and chi A. In place of PB, P naught B chi B. This is one important equation for the calculation. Okay na? Next, ಇಲ್ಲಿ again PB ಜಾಗದಲ್ಲಿ ನಾನು 1 minus chi A ಅಂತ ಸಾರಿ chi B ಪ್ಲೇಸ್ ಅಲ್ಲಿ 1 minus chi A ಅಂತ ಬರೀಬೋದಾ? ಕರೆಕ್ಟಾ? ನೆಕ್ಸ್ಟ್ ಸೇಮ್ ಇದು 1 ಮಲ್ಟಿಪ್ಲೈ ಆದ್ರೆ ನನಗೆ ಪಿ ನಾಟ್ ಬಿ ಮೈನಸ್ ಪಿ ನಾಟ್ ಬಿ ಕೈ ಎ ಸಿಗುತ್ತೆ. ಸೊ ಇಲ್ಲಿ ಪಿ ನಾಟ್ ಎ ಕೈ ಎ, ಪಿ ನಾಟ್ ಬಿ ಕೈ ಎ ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ಅದನ್ನ ನಾನು ಸಪ್ರೇಟ್ ಆಗಿ ಬರ್ಕೊಂಡು ಪಿ ನಾಟ್ ಎ ಮೈನಸ್ ಪಿ ನಾಟ್ ಬಿ ಬರ್ತೀನಿ. ಇದನ್ನ ಆಸ್ ಇಟ್ ಈಸ್ ಈ ಕಡೆ ಬರಿತೀನಿ. ಅವಾಗ ನಮಗೆ ಒನ್ ಮೋರ್ ಈಕ್ವೇಶನ್ ಸಿಗುತ್ತೆ. ನೆಕ್ಸ್ಟ್ ಪಿ ಎಸ್ ಟೋಟಲ್ ಪ್ರೆಷರ್ ಇಲ್ಲಿ ಇದೆ. ಪಿ ಎಸ್ ಇಸ್ ಈಕ್ವಲ್ ಟು ಪಿ ನಾಟ್ ಎ ಕೈ ಎ ಪ್ಲಸ್ ಪಿ ನಾಟ್ ಬಿ ಕೈ ಬಿ. In place of chi a, I am writing 1 minus chi b. That time these two will get this, these two will get this, and this one as it is. ಇಲ್ಲಿ chi b same ಇರೋದ್ರಿಂದ chi b separate ಬರ್ಕೊಂಡು p not b minus p not a as it is ಬರ್ಕೊಂತೀವಿ. Another equation will get. Okay, these three equations are important, and this one also important. ಓಕೆನಾ? ನೆಕ್ಸ್ಟ್ ಗ್ರಾಫ್, ನಾವೇನಾದ್ರೂ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಯಾವ್ದಕ್ಕೆ? ರಾಲ್ಸ್ ಲಾಗೆ. ಸೊ ಇಲ್ಲಿ ಏನ್ ತಗೊಂತಿದೀವಿ? ಕೈ ಎ ತಗೊಂತಿದೀವಿ. ಕೈ ಎ 0 ಇದ್ರೆ ಕೈ ಬಿ ಏನಾಗುತ್ತೆ? ಆಬ್ವಿಯಸ್ಲಿ 1 ಆಗಿರುತ್ತೆ. ಬಿಕಾಸ್ ವಿ ನೋ ಕೈ ಎ ಪ್ಲಸ್ ಕೈ ಬಿ ಇಸ್ ಈಕ್ವಲ್ ಟು 1. ಸೊ ಕೈ ಎ 0 ಮೀನ್ಸ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ 1. ಓಕೆನಾ? ಸೊ ಕೈ ಎ ಏನಾಗ್ತಿದೆ? ಮೋಲ್ ಫ್ರಾಕ್ಷನ್ ವರ್ಸಸ್ ವೇಪರ್ ಪ್ರೆಷರ್, ವಿ ಆರ್ ಡ್ರಾಯಿಂಗ್ ದ ಗ್ರಾಫ್. ಕೈ ಎ ಗ್ರಾಜುಯಲಿ ಇನ್ಕ್ರೀಸ್ ಆಗಿ 1 ಆದಾಗ ಕೈ ಬಿ ಗ್ರಾಜುಯಲಿ ಡಿಕ್ರೀಸ್ ಆಗಿ 0 ಆಗ್ತಿದೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬರೀ ಕೈ ಬಿ ಇರೋದ್ರಿಂದ ಇಲ್ಲಿ ಕೈ ಬಿ ವೇಪರ್ ಪ್ರೆಷರ್ ಸಿಗುತ್ತೆ. ಸೊ ಪ್ಯೂರ್ ಕೈ ಬಿ ವೇಪರ್ ಪ್ರೆಷರ್ ಸಿಗುತ್ತೆ ಬಿಕಾಸ್ ಬರೀ ಕೈ ಬಿ ಮಾತ್ರ ಇದೆ. ಸೊ ಪಿ ನಾಟ್ ಬಿ ಇಲ್ಲಿರುತ್ತೆ. ಈ ಪಿ ನಾಟ್ ಬಿ ಏನಾಗ್ತಿದೆ? ಇಲ್ಲಿ 1 ಇಂದ 0 ಆಗಿ ಡಿಕ್ರೀಸ್ ಆಗ್ತಿದ್ದಾಗ ಪ್ರೆಷರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನಾಗ್ತಿದೆ? ಬರೀ ಕೈಯೇ ಇರೋದ್ರಿಂದ ಇದ್ರದ್ದು ಪ್ರೆಷರ್ ಪಿ ನಾಟ್ ಎ ಅಂತ ಇಲ್ಲಿ ತಗೊಂತೀವಿ. ಸಮ್ ಪ್ರೆಷರ್ ಇರುತ್ತೆ. ಯಾಕೆ ಇದು ಜಾಸ್ತಿ ಅಂತ ಅಲ್ಲ, ಇದು ಜಸ್ಟ್ ಅಸ್ಯೂಮ್ ಮಾಡ್ಕೊಂತಿರೋದು ಇದು ಜಾಸ್ತಿ ಇರೋ ತರ. ನೆಕ್ಸ್ಟ್ ಇಲ್ಲಿಂದ ಇದು ಇನ್ಕ್ರೀಸ್ ಆಗ್ತಿರೋದ್ರಿಂದ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಆದ್ರೆ ಪಾರ್ಷಿಯಲ್ ಪ್ರೆಷರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಇದು ಇನ್ಕ್ರೀಸ್ ಆಗ್ತಿದೆ, ಇದು ಹೀಗೆ ಡಿಕ್ರೀಸ್ ಆಗ್ತಿದೆ. ಇವೆರಡು ಆಡ್ ಮಾಡಿದ್ರೆ ನಂಗೆ ಪಿ ಎಸ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ನೋಟ್ ನೆನ್ಪಿಟ್ಕೊಳ್ಳಿ, ದ ವೇಪರ್ ಫೇಸ್ ಇಸ್ ರಿಚರ್ ಇನ್ ಮೋರ್ ವಾಲಟೈಲ್ ಕಾಂಪೋನೆಂಟ್. ಆಬ್ವಿಯಸ್ಲಿ ವೇಪರ್ ಜಾಸ್ತಿ ಇರುತ್ತೆ. ವಾಲಟೈಲ್, ಮೋರ್ ವಾಲಟೈಲ್ ಕಾಂಪೋನೆಂಟ್ ಅಂದ್ರೆ ವೇಪರ್ಸ್ ಜಾಸ್ತಿ ಇರುತ್ತೆ ದ್ಯಾನ್ ಲೆಸ್ ವಾಲಟೈಲ್ ಕಾಂಪೋನೆಂಟ್. ಓಕೆ, then next one is calculation of mole fraction of A and B in vapor phase. Mole fraction of, ಇಲ್ಲಿವರೆಗೂ ನಾವು mole fraction of A and B in liquid phase ಅಲ್ಲಿ ನೋಡಿದ್ವು. ಕರೆಕ್ಟ್? ಕೈ A and ಕೈ B is liquid phase ಅಂತ ನೋಡಿದ್ವು ಸೊಲ್ಯೂಷನ್ ಇನ್ ಸೊಲ್ಯೂಷನ್. ನಮ್ಗೆ ಇಲ್ಲಿ ಇವಾಗ ಏನ್ ಮಾಡ್ಬೇಕು? ಕೈ A and ಕೈ B in vapor phase ಅಲ್ಲಿ ನಾವು mole fraction ಫೈಂಡ್ ಔಟ್ ಮಾಡ್ಬೇಕು ಅಂತ ಅಂದ್ರೆ that one we are denoted by chi naught A, or this one also we can write ya and yb. Okay na? In place of chi naught, chi a dash, chi b dash, ya yb ಅಂತ ಬರಿಬಹುದು. ಸೊ ಇಲ್ಲಿ n a dash ಅಂತಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ a in vapors, ನಂಬರ್ ಆಫ್ ಮೋಲ್ಸ್ ಆಫ್ b in vapors, ನಂಬರ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ a in vapor, ಮೋಲ್ ಫ್ರಾಕ್ಷನ್ ಆಫ್ b in vapor. ಇಲ್ಲೂ ಅಷ್ಟೇ, ನಂಬರ್ ಆಫ್ ಮೋಲ್ಸ್ ಆಫ್ a in liquid, number of moles of B in liquid, mole fraction of A in liquid, mole fraction of B in liquid. Okay na? ಇಲ್ಲೆಲ್ಲ ಟರ್ಮ್ ಕೊಟ್ಟಿದ್ದೀನಿ. ಸೊ ಇನ್ ಪ್ಲೇಸ್ ಆಫ್ ದಿಸ್ ವಿ ಕ್ಯಾನ್ ರೈಟ್ YA and YB. YA ಅಂತ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ A in ವೇಪರ್ ಫೇಸ್. ಲಿಕ್ವಿಡ್ ಫೇಸ್ ಅಲ್ಲಿ ಇದ್ರೆ ಕೈ A and ಕೈ B ಬರಿತೀವಿ. ವೇಪರ್ ಫೇಸ್ ಅಲ್ಲಿ ಇದ್ರೆ YA and YB ಅಂತ ಬರಿತೀವಿ. ಓಕೆನಾ? ನೆಕ್ಸ್ಟ್, ಅಕಾರ್ಡಿಂಗ್ ಟು ರಾಲ್ಸ್ ಲಾ ವಿ ನೋ PS is equal to PA plus PB. ಅಕಾರ್ಡಿಂಗ್ ಟು ರಾಲ್ಸ್ ಲಾ PA is equal to P naught A and chi A, but according to Dalton's law, PA is equal to PS into YA. Okay na? According to Dalton's law, you know, PA is equal to PS. PS and the total vapor pressure of solution into mole fraction of A in vapor phase.
ಓಕೆನಾ. ಸೊ ಇವಾಗ ಇವೆರಡು ಈಕ್ವಲ್ ಆಗಿದ್ರೆ ಪಿ ಎ ಈಕ್ವಲ್ ಅಂದ್ಮೇಲೆ ಇವೆರಡು ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಇವೆರಡು ಈಕ್ವಲ್ ಆದ್ರೆ ನಮ್ಗೆ ಏನ್ ಬರುತ್ತೆ, ಪಿ ನಾಟ್ ಎ ಕೈ ಎ ಇಸ್ ಈಕ್ವಲ್ ಟು ಪಿ ಎಸ್ ವೈ ಎ ಬರುತ್ತೆ. ಓಕೆನಾ. ನೆಕ್ಸ್ಟ್ ನಂಗೆ ಕೈ ಎ ಬೇಕು ಅಂತ ಅಂದ್ರೆ ಇಲ್ಲ ವೈ ಎ ಬೇಕು ಅಂತ ಅಂದ್ರೆ ವೇಪರ್ ಪ್ರೆಷರ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ವೇಪರ್ ಫೇಸ್ ಬೇಕು ಅಂತ ಅಂದ್ರೆ ಪಿ ನಾಟ್ ಎ ಕೈ ಎ ಬೈ ಪಿ ಎಸ್. ಓಕೆನಾ. ಸೊ ಇನ್ ಪ್ಲೇಸ್ ಆಫ್ ಪಿ ನಾಟ್ ಎ ಕೈ ಎ ಐ ಕ್ಯಾನ್ ರೈಟ್ ಪಿ ಎ, ರೈಟ್, ಜಸ್ಟ್ ಪಿ ಎ. ಓಕೆನಾ. ಇದೊಂದು ಫಾರ್ಮುಲಾ ಬರೀಬಹುದು. ಓಕೆನಾ. ಇಲ್ಲ, ಟೋಟಲ್ ವೇಪರ್ ಪ್ರೆಷರ್ ಆಫ್ ಎ ಬೇಕು ಅಂತ ಅಂದ್ರೆ ನೀವು ವೈ ಎ ಇಂಟು ಪಿ ಎಸ್ ಮಾಡಿದ್ರೆ ನಿಮ್ಗೆ ಟೋಟಲ್ ವೇಪರ್ ಪ್ರೆಷರ್ ಆಫ್ ಏನು ಸಿಗುತ್ತೆ. ಸಿಮಿಲರ್ಲಿ ಫಾರ್ ಬಿ, ವೈ ಬಿ ಇಸ್ ಈಕ್ವಲ್ ಟು ಪಿ ನಾಟ್ ಬಿ ಕೈ ಬಿ by PS, YB is equal to PA by PS. Got it? Sorry, this is PB by PS. ಅರ್ಥ ಆಯ್ತಾ? ಸೊ ಇಲ್ಲಿ ಮೇನ್ ಆಗಿ ನೀವು ಏನ್ ನೆನ್ಪಿಟ್ಕೊಳ್ಬೇಕು ಅಂತ ಅಂದ್ರೆ ಜಸ್ಟ್ mainly you have to remember, if I want to calculate mole fraction of A in vapor phase, I will take PA by PS. If I want to calculate mole fraction of B in vapor phase, I will take PB by PS. Okay na? PA is nothing but P naught A chi A by PS. This much if you'll remember, it's more than enough. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಇದು ಫಾರ್ಮುಲಾ ಮಾತ್ರ ನೆನ್ಪಿಟ್ಕೊಳ್ಳಿ. ವೈ ಎ ವೈ ಬಿ ಅಂದ್ರೆ ಏನು, ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ವೇಪರ್ ಫೇಸ್. ಓಕೆನಾ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಅಂತ ಬರ್ತಿದ್ದೀನಿ. ಇಲ್ಲಿ ನೀವು ಜಸ್ಟ್ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಏನ್ ಗೊತ್ತಾ, ಪಿ ನಾಟ್ ಎ ಅಂದ್ರೆ ಏನು, ಪಿ ನಾಟ್ ಎ ಅಂತ ಅಂದ್ರೆ ಏನು, ವೇಪರ್ ಪ್ರೆಷರ್ ಆಫ್ ಎ ಇನ್ ಪ್ಯೂರ್ ಸ್ಟೇಟ್. ಬರೀ ಎ ಮಾತ್ರ ಇದ್ದಾಗ ಎಷ್ಟು ವೇಪರ್ ಪ್ರೆಷರ್ ಇರುತ್ತೆ ಅದನ್ನ ಪಿ ನಾಟ್ ಎ ಅಂತ ಬರ್ತೀವಿ. ಯಾವಾಗ ಪಿ ನಾಟ್ ಎ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಪಿ ನಾಟ್ ಬಿ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ಸ್ ಕೇಳ್ತಾರೆ. ಏನು, ಪಿ ನಾಟ್ ಎ ಜಾಸ್ತಿ ಇದ್ದು ಪಿ ನಾಟ್ ಬಿ ಅಂತ ಅಂದ್ರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಇನ್ ಪ್ಯೂರ್ ಸ್ಟೇಟ್ ಇಸ್ ಮೋರ್ ದನ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಇನ್ ಪ್ಯೂರ್ ಸ್ಟೇಟ್. ಜಾಸ್ತಿ ಇದ್ದಾಗ ನಮ್ಗೆ ವೈ ಎ ಬೈ ವೈ ಬಿ ಜಾಸ್ತಿ ಇರುತ್ತೆ ದ್ಯಾನ್ ಕೈ ಎ ಬೈ ಕೈ ಬಿ. ಅಂದ್ರೆ ಏನು ಅರ್ಥ ಆಗ್ತಿದ್ಯಾ? ಪಿ ಎ ನಾಟ್ ಜಾಸ್ತಿ ಇದ್ರೆ ಕಂಪೇರ್ಡ್ ಟು ಪಿ ಬಿ ನಾಟ್, ನಮ್ಗೆ ಮೋಲ್ ಫ್ರಾಕ್ಷನ್ ಆಫ್ ಎ ಬೈ ಮೋಲ್ ಫ್ರಾಕ್ಷನ್ ಆಫ್ ಬಿ ಇನ್ ವೇಪರ್ ಫೇಸ್ ಇಸ್ ಮೋರ್ ದ್ಯಾನ್ ಮೋಲ್ ಫ್ರಾಕ್ಷನ್ ಆಫ್ ಎ ಬೈ ಮೋಲ್ ಫ್ರಾಕ್ಷನ್ ಆಫ್ ಬಿ ಇನ್ ಲಿಕ್ವಿಡ್ ಫೇಸ್. ಡನ್. ನೆಕ್ಸ್ಟ್ ಪಾಯಿಂಟ್, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಪಿ ನಾಟ್ ಎ ಇಸ್ ಲೆಸ್ ದನ್ ಪಿ ನಾಟ್ ಬಿ ಅಂದ್ರೆ ಪಿ ನಾಟ್ ಎ ಇಸ್ ಲೆಸ್ ದನ್ ಪಿ ನಾಟ್ ಬಿ ಅಂದ್ರೆ ವೈ ಎ ಬೈ ವೈ ಬಿ ಇಸ್ ಲೆಸ್ ದನ್ ಕೈ ಎ ಬೈ ಕೈ ಬಿ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು ಇಲ್ಲಿ. ಓಕೆನಾ, ಅರ್ಥ ಆಯ್ತಾ? ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. ಇದು ಇಷ್ಟು ಉದ್ದ ಇದೆ, ಶಾರ್ಟ್ ಆಗಿ ಬಿಡ್ಕೊಳ್ಳಿ ಸಾಕು. ಡನ್. ಓಕೆ, ನೆಕ್ಸ್ಟ್ ಟಾಪಿಕ್ ಏನಿದೆ ಅಂತ ಅಂದ್ರೆ ರಾಲ್ಸ್ ಲಾ ಫಾರ್ ಎ ಸೊಲ್ಯೂಷನ್ ಕಂಟೈನಿಂಗ್ ರಾಲ್ಸ್ ಲಾ ಫಾರ್ ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವೊಲಟೈಲ್ ಸಲ್ಯೂಟ್. ಇಲ್ಲಿವರೆಗೂ ನಾವು ಬರೀ ವೊಲಟೈಲ್ ಸೊಲ್ಯೂಷನ್ ಬಗ್ಗೆ ಮಾತಾಡಿದ್ದೀವಿ, ಲಿಕ್ವಿಡ್ ಬಗ್ಗೆ ಮಾತಾಡಿದ್ದೀವಿ. ಇಲ್ಲಿ ನಾನ್ ವೊಲಟೈಲ್ ಸಲ್ಯೂಟ್ ನ ಆಡ್ ಮಾಡ್ತಾ ಇದೀವಿ ಫಾರ್ ವೊಲಟೈಲ್ ಸಾಲ್ವೆಂಟ್ಗೆ. ಓಕೆನಾ. ಇಲ್ಲಿ ನಾನು ಕಂಟೈನರ್ ಅಲ್ಲಿ, ಕ್ಲೋಸ್ ಕಂಟೈನರ್ ಅಲ್ಲಿ ಫಸ್ಟ್ ಕಂಟೈನರ್ಗೆ ನಾನು ವೊಲಟೈಲ್ ಲಿಕ್ವಿಡ್ ಎ ಹಾಕ್ತೀನಿ. ಈ ವೊಲಟೈಲ್ ಲಿಕ್ವಿಡ್ ಎಗೆ ನಾನ್ ವೊಲಟೈಲ್ ಲಿಕ್ವಿಡ್ ಬಿ ಹಾಕ್ತಾ ಇದೀನಿ. ಓಕೆನಾ. ನಾನ್ ವೊಲಟೈಲ್ ಅಂತಂದ್ರೆ ನಾನು ಮೊದಲೇ ಹೇಳಿದ್ದೀನಿ ವಿಚ್ ಒನ್ ವಿಲ್ ನಾಟ್ ಎವಾಪರೇಟ್. ಇಟ್ ಮೇ ಬಿ ಯೂರಿಯಾ, ಗ್ಲೂಕೋಸ್, ಸುಕ್ರೋಸ್ ಯಾವ್ದು ಎವಾಪರೇಟ್ ಆಗಲ್ಲ, ಅದನ್ನ ಒಳಗಡೆ ಹಾಕ್ತಾ ಇದೀನಿ. ಇವೆರಡು ಮಿಕ್ಸ್ ಮಾಡಾದ್ಮೇಲೆ ನಂಗೆ ಸೊಲ್ಯೂಷನ್ ಸಿಗುತ್ತೆ, ಸೊಲ್ಯೂಷನ್ ಆಫ್ ಎ ಪ್ಲಸ್ ಬಿ. ಇಲ್ಲಿ ಬರೀ ಎಗೆ ಮಾತ್ರ ವೇಪರ್ ಕನ್ವರ್ಟ್ ಮಾಡೋ ಕೆಪಾಸಿಟಿ ಇರೋದು, ಬಿಗೆ ಇದೆಯಾ? ಇಲ್ಲ. ಸೊ ಈ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ ಮಾತ್ರ? ಪ್ರೆಷರ್ ಆಫ್ ಎ ಇದ್ರಲ್ಲಿ ಮಾತ್ರ ಡಿಪೆಂಡ್ ಆಗಿರುತ್ತೆ. ಸೊ ಪಿ ಎಸ್ ಇಸ್ ಈಕ್ವಲ್ ಟು ಪಿ ಎ. ಇನ್ಸ್ಟೆಡ್ ಆಫ್ ಪಿ ಎ ಐ ಕ್ಯಾನ್ ರೈಟ್ ಪಿ ನಾಟ್ ಎ ಇಂಟು ಕೈ ಎ. ಅರ್ಥ ಆಯ್ತಾ?
for non-water solute. This is the formula. Next, after adding non-water solute, vapor pressure ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ? ಇಲ್ಲಿ ನೀವು ನೋಡಿದ್ರೆ ಬರೀ ಎಲ್ಲಾ ಮಾಲಿಕ್ಯೂಲು ಲಿಕ್ವಿಡ್ ಏನೇ ಇದೆ, ಸೊ ಎಲ್ಲ ಈಸಿಯಾಗಿ ವೇಪರ್ ಕನ್ವರ್ಟ್ ಆಗುತ್ತೆ. ಬಟ್ ವೆನ್ ಕಮ್ಸ್ ಟು ಹಿಯರ್ ಐ ಹ್ಯಾವ್ A, B both on the surface. This is B. This is A. A, B ಎರಡು ಇದೆ ಸರ್ಫೇಸ್ ಅಲ್ಲಿ. ಎರಡು ಇದ್ದಾಗ ಇಲ್ಲಿ ನಂಬರ್ ಆಫ್ ಎ ಏನಾಗ್ತದೆ? ಕಮ್ಮಿ ಆಗ್ತದೆ. ಬಿಕಾಸ್ ಆಫ್ ನಂಬರ್ ಆಫ್ ಎ ಎವಾಪರೇಟ್ ಆಗಲ್ಲ, ಬಟ್ ಬಿ ಎವಾಪರೇಟ್ ಆಗಲ್ಲ, ಬಟ್ ಎ ಎವಾಪರೇಟ್ ಆಗೋದಕ್ಕೆ ಸ್ವಲ್ಪ ತೊಂದರೆ ಕೊಡುತ್ತೆ. ಕರೆಕ್ಟಾ? ಸೊ ಅದಕ್ಕೆ ಇಲ್ಲಿ ವೇಪರ್ ಪ್ರೆಷರ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಬಿನೂ ಬಂದು ಇನ್ವಾಲ್ವ್ ಆಗ್ತಿರೋದ್ರಿಂದ ಇಲ್ಲಿ ಜಾಗ ಜಾಸ್ತಿ ಹೋಗ್ತಿಲ್ಲ, ಬಟ್ ಇಲ್ಲಿ ಎಲ್ಲಾನು ಏನೇ ಇದೆ, ಸೊ ಬೇಗ ಎಲ್ಲ ಹೋಗುತ್ತೆ. ಇಲ್ಲಿ ಬರೀ ಸ್ವಲ್ಪ ಮಾತ್ರ ಇರೋದ್ರಿಂದ ವೇಪರ್ ಪ್ರೆಷರ್ ಆಫ್ ಎ ಡಿಕ್ರೀಸ್ ಆಗುತ್ತೆ ಆಫ್ಟರ್ ಆಡಿಂಗ್ ನಾನ್ ವಾಲಟೈಲ್ ಸಲ್ಯೂಟ್ ಟು ಸಾಲ್ವೆಂಟ್. ಓಕೆ, ವೇಪರ್ ಪ್ರೆಷರ್ ಕಮ್ಮಿ ಆಗೋದನ್ನ ನಾವು ಲೋವರ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ದಟ್ ಈಸ್ ಡೆಲ್ಟಾ ಪಿ. ಡೆಲ್ಟಾ ಪಿ ಅಂತ ಅಂದ್ರೆ P0 A ಮೈನಸ್ PS. ಅಂದ್ರೆ P0 A ಜಾಸ್ತಿ ವೇಪರ್ ಪ್ರೆಷರ್ ಇರುತ್ತೆ, PS ಕಮ್ಮಿ ಇರುತ್ತೆ. ಸೊ P0 A ಮೈನಸ್ PS ಬಂದ್ರೆ ಎಷ್ಟು ಚೇಂಜ್ ವೇಪರ್ ಪ್ರೆಷರ್ ಆಗಿದೆ ಅಂತ. ಇಲ್ಲಿ ಒಂದು 700 mm Hg ವೇಪರ್ ಪ್ರೆಷರ್ ಇದ್ರೆ ಇಲ್ಲಿ ಒಂದು 600 mm Hg ವೇಪರ್ ಪ್ರೆಷರ್ ಇರುತ್ತೆ. ಎಷ್ಟು ಲೋವರ್ ಆಗಿದೆ ಅಂತ ಅಂದ್ರೆ 700 ಮೈನಸ್ 600 100 ಲೋವರ್ ಆಗಿದೆ. ದಟ್ ಈಸ್ ಲೋವರಿಂಗ್ ವೇಪರ್ ಪ್ರೆಷರ್. ಓಕೆನಾ? ಸೊ ಇಲ್ಲಿ ಲೋವರಿಂಗ್ ವೇಪರ್ ಪ್ರೆಷರ್ ಇನ್ ಪ್ಲೇಸ್ ಆಫ್ PS ದೇ ಆರ್ ರೈಟಿಂಗ್ P0 A chi A. So then we'll get this formula. Got it? Then next topic is Raoult's law as special case of Henry's law. ಯಾವಾಗ ಸ್ಪೆಷಲ್ ಕೇಸ್ ಆಫ್ ಹೆನ್ರೀಸ್ ಲಾ ಆಗುತ್ತೆ ಅಂದ್ರೆ, ಅಕಾರ್ಡಿಂಗ್ ಟು ರೋಲ್ಸ್ ಲಾ ಯಾವ್ದು ಫಾರ್ಮುಲಾ? PA is equal to P0 A chi A. ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ PA is equal to KH into chi A. ಇದು ಸೇಮ್ ಇದೆ, ಇದು ಸೇಮ್ ಇದೆ. ಓನ್ಲಿ ಡಿಫರೆನ್ಸ್ ಇಸ್ P0 A and KH. When P0 A and KH value is same, that time we'll call it as, if KH value is equal to P0 A, then Raoult's law is special case of Henry's law. ಅಷ್ಟೇ. ಇವೆರಡರ ವ್ಯಾಲ್ಯೂ ಸೇಮ್ ಇದ್ದಾಗ Raoult's law is special case of Henry's law ಅಂತ ಕರಿತೀವಿ. ಅಷ್ಟೇನೆ, ಇಲ್ಲಿ ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಬೇಸ್ಡ್ ಆನ್ ದಿಸ್ ವೇಪರ್ ಪ್ರೆಷರ್ ಅಂಡ್ Raoult's law ಹೇಗೆ ಕೇಳ್ತಾರೆ ಅಂತ. CET ಕ್ವಶನ್ಸ್ ಇದು. ಎಲ್ಲ ಲೆವೆಲ್ PYQ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಫಸ್ಟ್ ಏನ್ ಕೇಳ್ತಿದ್ದಾರೆ? ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ A and B are 450 and 700 mm Hg at 350 Kelvin respectively. ಅಂದ್ರೆ ಪ್ಯೂರ್ ಲಿಕ್ವಿಡ್ ವೇಪರ್ ಪ್ರೆಷರ್ ನ ಏನಂತ ಡಿನೋಟ್ ಮಾಡ್ತೀವಿ? P0 A. ಪ್ಯೂರ್ ಲಿಕ್ವಿಡ್ B ನ ಏನಂತ ಡಿನೋಟ್ ಮಾಡ್ತೀವಿ? P0 B. P0 A is equal to 450, P0 B is equal to 700. Okay, given ಬರ್ಕೊಳ್ಳೋಣ ಇಲ್ಲಿ. Next, if the total vapor pressure of the mixture is 600, total vapor pressure of the mixture ಅಂತ ಅಂದ್ರೆ vapor pressure of solution is 600. The composition of mixture in the solution is chi A chi B ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಈ ಮೂರು ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವು chi A chi B ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಏನು? PS is equal to PS ಅಂತಾನು ಬರೀಬಹುದು, PT ಅಂತಾನು ಬರೀಬಹುದು. ಬೋತ್ ಆರ್ ಸೇಮ್. P ಟೋಟಲ್ ಅಂದ್ರೆ ಸೇಮ್, P ಸೊಲ್ಯೂಷನ್ ಅಂದ್ರೆ ಸೇಮ್. P0 A ಇಂಟು chi A ಪ್ಲಸ್ P0 B ಇಂಟು chi B. chi A chi B ಎರಡು ಒಂದೇ ಸಲ ಹಾಕು ಅಂದ್ರೆ ಎರಡು ಒಂದೇ ಸಲ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಸೊ chi B ಬದಲು ನಾನು 1 ಮೈನಸ್ chi ಅಂತ ಬರೀತಿದ್ದೀನಿ. ಬರೀಬಹುದಾ? ಬಿಕಾಸ್ ಫಸ್ಟ್ ನಾವು chi A ಫೈಂಡ್ ಔಟ್ ಮಾಡ್ಕೊಬಿಡೋಣ. ಬೇರೆ ಎಲ್ಲ ವ್ಯಾಲ್ಯೂ ಇದೆ ಅಲ್ವಾ ನಮ್ಮ ಹತ್ರ, ಅದಕ್ಕೆ ನಾನು ಇನ್ ಪ್ಲೇಸ್ ಆಫ್ chi B chi A ಅಂತ ಬರೀತಿದ್ದೀನಿ. ಸೊ P ಟೋಟಲ್ ವ್ಯಾಲ್ಯೂ ಇದೆ, P0 A ವ್ಯಾಲ್ಯೂ ಇದೆ, chi A ಗೊತ್ತಿಲ್ಲ, P0 B ಇದೆ, 1 ಮೈನಸ್ chi A ಆಸ್ ಇಟ್ ಇಸ್ ಬರೀತಿದ್ದೀನಿ. ನೆಕ್ಸ್ಟ್ ಇನ್ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. 700 ಇಂಟು 1 700, 700 ಇಂಟು chi A 700 chi A. ನೆಕ್ಸ್ಟ್ ಇಲ್ಲಿ 450 chi A 700 chi A ಮೈನಸ್ ಮಾಡಿದ್ರೆ ನಂಗೆ 250 chi A ಬರುತ್ತೆ. 700 ಆಸ್ ಇಟ್ ಇಸ್ ಬರ್ತಿದ್ದೀನಿ. ಓಕೆನಾ? ನೆಕ್ಸ್ಟ್ 700 ಈ ಕಡೆ ಬಂದ್ರೆ 700 ಮೈನಸ್ 600 is 100 is equal to 250 chi A.
ಓಕೆನಾ. ಇವಾಗ ಕೈ ಎ ಇಸ್ ಈಕ್ವಲ್ ಟು 100/250, ಯು ವಿಲ್ ಗೆಟ್ 0.4. ಕೈ ಎ ಗೊತ್ತಾದ್ಮೇಲೆ ಕೈ ಬಿ ಹೇಗೆ ಫೈಂಡ್ ಔಟ್ ಮಾಡೋದು? ನಮ್ಗೆ ಗೊತ್ತು, ಕೈ ಬಿ ಇಸ್ ಈಕ್ವಲ್ ಟು 1 ಮೈನಸ್ ಕೈ ಎ, ಕೈ ಎ ಇಸ್ ಈಕ್ವಲ್ ಟು 1 ಮೈನಸ್ ಕೈ ಬಿ. ಸೊ ಕೈ ಬಿ ಇಸ್ ಈಕ್ವಲ್ ಟು 1 ಮೈನಸ್ ಕೈ ಎ ಇಸ್ 0.4, ಕೈ ಬಿ ವಿಲ್ ಬಿ 0.6 ಅಷ್ಟೇ. ಈಸಿನಾ? ನೆಕ್ಸ್ಟ್, the correct option for the value of vapor pressure of a solution at 45 degrees Celsius with benzene to octane in molar ratio is 3:2. ಇಲ್ಲೇನು ಕೇಳ್ತಿದ್ದಾರೆ? ಕರೆಕ್ಟ್ ಆಪ್ಷನ್ ಫಾರ್ ವ್ಯಾಲ್ಯೂ ಆಫ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಮೀನ್ಸ್ PS ಯು ಹ್ಯಾವ್ ಟು ಫೈಂಡ್ ಔಟ್. ಬೆನ್ಸಿನ್ ಆಕ್ಟೇನ್ದು ಮೋಲಾರ್ ರೇಷಿಯೋ ಅಂದ್ರೆ ಮೋಲ್ಸ್. ಬೆನ್ಸಿನ್ ಮೋಲ್ ಬಂದು 6 ಮೋಲ್ ಇಸ್ 3, ಆಕ್ಟೇನ್ ಬಂದು ಮೋಲ್ ಇಸ್ 2 ಮೋಲ್ಸ್ 3 ಮೋಲ್ಸ್ ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್, ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಇಸ್ 280. ಅಂದ್ರೆ ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಅಂದ್ರೆ ಬರೀ ಬೆನ್ಸಿನ್ ಮಾತ್ರ ಕೊಟ್ಟಿದ್ದಾಗ P0. ಬೆನ್ಸಿನ್ ನಾನು ಎ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಆಕ್ಟೇನ್ ನಾನು ಬಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ. ವೇಪರ್ ಪ್ರೆಷರ್ ಆಫ್ ಎ ಇಸ್ 280, P0 ಬಿ ಇಸ್ ಎಷ್ಟು ಕೊಟ್ಟಿದ್ದಾರೆ? 420. ಅಸ್ಯೂಮ್ ಇಟ್ ಇಸ್ ಐಡಿಯಲ್ ಸೊಲ್ಯೂಷನ್. PS ಫೈಂಡ್ ಔಟ್ ಮಾಡಬೇಕು. ಏನು PS ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಾರ್ಮುಲಾ PS ಇಸ್ ಈಕ್ವಲ್ ಟು P0 A ಕೈ ಎ ಪ್ಲಸ್ P0 B ಕೈ ಬಿ. PS ಫೈಂಡ್ ಔಟ್ ಮಾಡಬೇಕು. P0 A ಗೊತ್ತು, P0 B ಗೊತ್ತು, ಕೈ ಎ ಕೈ ಬಿ ಗೊತ್ತಾ? ಗೊತ್ತಿಲ್ಲ. ಹೇಗೆ ಫೈಂಡ್ ಔಟ್ ಮಾಡಬೇಕು? ಕೈ ಎ ಇಸ್ ನಥಿಂಗ್ ಬಟ್ ಡಿವೈಡೆಡ್ ಬೈ NA ಪ್ಲಸ್ NB. NA ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಎ. ನಂಬರ್ ಆಫ್ ಮೋಲ್ಸ್ ಆಫ್ ಎ ಅಂದ್ರೆ ಬೆನ್ಸಿನ್. ನಂಬರ್ ಆಫ್ ಮೋಲ್ಸ್ ಆಫ್ ಬೆನ್ಸಿನ್ ಎಷ್ಟು? 3. ನಂಬರ್ ಆಫ್ ಮೋಲ್ಸ್ ಆಫ್ ಬೆನ್ಸಿನ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಟೇನ್ ಇಸ್ 2. ಸೊ ಎಷ್ಟು ಬರುತ್ತೆ? ಕೈ ಎ 3/5. ಅದೇ ತರನೇ ಕೈ ಬಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಎಷ್ಟು? 2. ಇಲ್ಲೆಷ್ಟು? 3/3 ಪ್ಲಸ್ 2 is 5. ಸೊ ಕೈ ಬಿ ಇಸ್ 2/5, ಕೈ ಎ ಇಸ್ 3/5. ಜಸ್ಟ್ ಅಪ್ಲೈ ಮಾಡಿ ಇಲ್ಲಿ ವ್ಯಾಲ್ಯೂ ಇವೆರಡು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ನಿಮಗೆ PS ಈಸಿಯಾಗಿ ಸಿಗುತ್ತೆ. ಇಷ್ಟು ಓಕೆನಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ about the composition of vapor over ideal 1:1 molar mixture of benzene and toluene? Again, benzene is 1 mole, toluene is 1 mole is correct. Assume that the temperature is constant at 25 degrees Celsius. Vapor pressure data ಏನು? benzene vapor pressure 12.8, toluene vapor pressure 3.85. ಓಕೆನಾ. ನೆಕ್ಸ್ಟ್ ಏನು ಕೇಳಿದ್ರೆ, ದ ವೇಪರ್ ಪ್ರೆಷರ್ ವಿಲ್ ಕಂಟೈನ್ ಈಕ್ವಲ್ ಅಮೌಂಟ್ ಆಫ್ ಬೆನ್ಸಿನ್ ಅಂಡ್ ಟಾಲಿನ್. ನಾಟ್ ಎನಫ್ ಇನ್ಫಾರ್ಮೇಶನ್. ದ ವೇಪರ್ ಪ್ರೆಷರ್ ವಿಲ್ ಕಂಟೈನ್ ಹೈಯರ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್ ಅಂಡ್ ಹೈಯರ್ ಪರ್ಸೆಂಟೇಜ್ ಆಫ್ ಟಾಲಿನ್. ಅಂದ್ರೆ ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಟಾಲಿನ್ ನಾವು ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವುದು ಕಂಪೇರ್ ಮಾಡೋದಕ್ಕೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ PA, ದಟ್ ಇಸ್ ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ in pure form into mole fraction of benzene. Correct? So vapor pressure of pure form benzene is to 12.8. mole fraction is to moles ಕೊಟ್ಟಿದ್ದಾರೆ, mole fraction find out ಮಾಡಬೇಕು. ಎಲ್ಲಿ find out ಮಾಡಬಹುದಾ? mole fraction of benzene is number of moles of benzene and total 1+2. toluene 1+2. ಸೊ ನಮಗೆ P0 ಇದು ಸಿಕ್ಕಿದೆ. ಇವೆರಡು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರೆಷರ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ಬೆನ್ಸಿನ್ ಸಿಗುತ್ತೆ, ಪಾರ್ಷಿಯಲ್ ಪ್ರೆಷರ್ ಆಫ್ ವೇಪರ್ ಪ್ರೆಷರ್ ಆಫ್ ಟಾಲಿನ್ ಸಿಗುತ್ತೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಬೆನ್ಸಿನ್ ಜಾಸ್ತಿ ಇದೆ. ಸೊ ವೇಪರ್ ಪ್ರೆಷರ್ ಆಫ್ ದ ವೇಪರ್ ವಿಲ್ ಕಂಟೈನ್ ಎ ಹೈಯರ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್, ವೇಪರ್ ಪ್ರೆಷರ್ ಆಫ್ CHCl3 and CH2Cl2 at 25 degrees Celsius are 200 mmHg and 41.5 mmHg. ಅಂದ್ರೆ paper pressure of this one, that is P0 CHCl3 is 200, P0 CH2 Cl2 is 41.5.
Okay, then vapor pressure of solution obtained by mixing 25.5 grams of CHCl3. That means weight of, if I'll consider CHCl3 as A, this one as B, weight of A is 25.5. Then 40 grams of CH2Cl2, that is weight of B is C40 gram. Okay, this is given values. Then at the same temperature will be, so what they're asking, vapor pressure of solution by mixing these two. Okay, so vapor pressure, then another one they gave, that is molecular weight of CHCl3, that is WA is 119.5, MB, that is MA and MB is, this is 85. Okay, these all are the given values. What I have to calculate, I have to calculate PS or PT, anything. Okay, now PT is, we know the formula, and P naught A is 200. Chi A, how you will find out? We know chi A means number of moles of CHCl3 divided by number of moles of both. Number of moles of, how you will find out number of moles? Given mass, that is number of moles of A I want means given mass of A divided by molar mass of A. Given mass also is there, molar mass also is there. If you will divide, you will get number of moles of A. Then same thing you can calculate number of moles of B. So number of moles of A, mole fraction of A means number of moles of A plus number of moles of A plus B, that is 0.213 plus 0.47, you will get 0.683. Okay, then P naught B value they gave in the question. Then chi B we can find out, that is number of moles of B divided by total number of moles. If you do the calculation, you will get the value easily. Got it? Then next question, this is JEE question. At temperature 2 moles of liquid A and 3 moles of liquid B are mixed. Okay, so A is 2 moles, B is 3 moles, they are mixing together. Then the vapor pressure of ideal solution formed is 320 mmHg, and the total vapor pressure PS they are telling. Okay, PS is 320. Next, at this stage 1 moles of A and 1 moles of B are added to the solution. For that same solution, again they are adding 1 moles of A, 1 moles of B. The vapor pressure is now measured as, after adding 1 mole of A and B, it will convert into PS is 328.6. Then the vapor pressure of A and B are respectively, I have to calculate vapor pressure of A and B. Okay, first we'll find out for this, that is PS, that is PT value you apply for step 1. First step 1, 2 moles of A and 3 moles of B they are adding. So number of moles, mole fraction we can find out, that is 2 by 5, total you will get 5, here 3 by 5 you will get. Okay, now next P total is 320, starting if you add you will get at 320. Then mole fraction of A is 2 by 5, then P naught A as it is we are writing, we don't know. Then P naught chi B we are writing, P naught B as it is we are writing. Here I want to cancel the 5 numbers, so I multiply by 5. So if I multiply by 5, 5 will get cancelled. 5 into 320 I will get 1600. Then 2 PA, 3 PB. This is equation 1 will consider. Then for the same solution, again they are adding 1 moles of A and 1 moles of B. Now 2 plus 1 is total 3 moles of A and 4 moles of B is there. So mole fraction of A, mole fraction of B we can calculate it, and PT they already gave in the question. Now apply this one to the same this formula, that is total PT, that is PS is 328. PS ಅಂದ್ರೂ ಒಂದೇ, PT ಅಂದ್ರೂ ಒಂದೇ. ಅರ್ಥ ಆಗ್ತಿದೆಯಾ? ಎರಡು ಒಂದೇ. ಇಲ್ಲಿ PT ವ್ಯಾಲ್ಯೂ ಹಾಕಿದ್ದೀವಿ, ಇದು ಕೈ ಎ,
ಪಿ ನಾಟ್ ಎ ಆಸ್ ಇಟ್ ಈಸ್, ಕೈ ಬಿ ಪಿ ನಾಟ್ ಬಿ ಆಸ್ ಇಟ್ ಈಸ್. ಇಲ್ಲಿ ನಾನು 7ನ ಕ್ಯಾನ್ಸಲ್ ಮಾಡಬೇಕು, ನಂಗೆ ಫ್ರಾಕ್ಷನ್ ಬೇಡ. ಸೊ ಮಲ್ಟಿಪ್ಲೈ ಬೈ 7 ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಈಕ್ವೇಶನ್ 2 ಸಿಗುತ್ತೆ. ನಾವು ಈಕ್ವೇಶನ್ 1 and 2 ಐ ಹ್ಯಾವ್ ಟು ಆಡ್. To add, I want same. Any one PA or PB should be, any one should be same. So this one I am considering PA. PA I want to make it same. So 2 I am multiplying with 3. So I will get 6. 3 I am multiplying with 2. So I am getting 6. Okay. Then remaining everything they multiplied with for each. Okay. Then 3 minus 4. Equation 3 and equation 4. If we'll minus this one will get cancelled. 9 minus 8 is 1 P naught B. 4800 minus 4600.2. You will get 199.6. If we'll round off, you will get 200. So P naught B value we got to know. Then this P naught B value, if we'll know what, substitute into the equation 1, then you will get P naught A, that is 500. ಓಕೆನಾ? ಈ ಥರ ಕ್ವಶನ್ ಕೇಳಿದಾಗ ಹೀಗೆ ಮಾಡಬೇಕು. ನೆಕ್ಸ್ಟ್ ಕ್ವಶನ್ನು, ಮೆಥನಾಲ್ ಆ್ಯಂಡ್ ಎಥನಾಲ್ forms an ideal solution. The solution is prepared by mixing 32 grams of CH3OH, that is methanol, 23 grams of ethanol. That means methanol, mass of methanol is 32, mass of ethanol is 23. Correct? Next, at 300 Kelvin, partial pressure, in pure state it is 90. That is P naught A ಅಂತ ಕನ್ಸಿಡರ್ ಮಾಡ್ತೀನಿ, ಮೆಥನಾಲ್ನ A ಅಂತ ಕನ್ಸಿಡರ್ ಮಾಡ್ತೀನಿ, ಎಥನಾಲ್ನ B ಅಂತ ಕನ್ಸಿಡರ್ ಮಾಡ್ತೀನಿ. That is 90. P naught B is 51. Then you have to calculate partial vapor pressure of its constituent. Its constituent ಅಂತ ಅಂದ್ರೆ ಸೊಲ್ಯೂಷನ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು? PA plus PB. This is constituent of the solution. Okay, first you have to calculate PA and PB, then total vapor pressure of solution, that is PS. First step PA, PB, then PS, then mole fraction of each component in the vapor phase, that is YA and YB. Okay na? First ನಾವು PA ಮಾಡೋಣ, partial vapor pressure of constituent. ಏನು PA ದ ಫಾರ್ಮುಲಾ ನಮ್ಗೆ ಗೊತ್ತು, PA is equal to P naught A into chi A. P naught A ವ್ಯಾಲ್ಯೂ ಕೊಟ್ಟಿದ್ದಾರೆ. Then chi A ಹೇಗೆ ಫೈಂಡ್ ಔಟ್ ಮಾಡ್ಬೋದು? ನಂಬರ್ ಆಫ್ ಮೋಲ್ಸ್ ಆಫ್ A divided by total number of moles of solution. So number of moles of A ಹೇಗೆ ಫೈಂಡ್ ಔಟ್ ಮಾಡ್ತೀರಾ? given mass is how much? 30. molecular mass ಎಷ್ಟು? ಮೆಥನಾಲ್ದು 30ನೇ ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ಯು ವಿಲ್ ಗೆಟ್ 1. ಇಲ್ಲಿ given mass ಎಷ್ಟು? 23. ಸೊ 23ಗೆ ಮಾಲಿಕ್ಯುಲರ್ ಮಾಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 46 ಬರುತ್ತೆ. ಇದು 46. ಇಲ್ಲಿ 1/2 ಬರುತ್ತೆ, 0.5. ಇದನ್ನ ನಾವು ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡ್ಬೇಕಂತ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಎ, ದಟ್ ಇಸ್ 1 ಟೋಟಲ್ ಮೋಲ್ಸ್ 1.5. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ 2/3 ಸಿಗುತ್ತೆ. ಇಲ್ಲ ಆಸ್ ಇಟ್ ಈಸ್ ಅದನ್ನೇ 1/1.5 ಹಾಕೋಬಹುದು. ಇಲ್ಲಿ 0.5/1.5 ಬರುತ್ತೆ. ಓಕೆನಾ? ಸೊ ಇಲ್ಲಿ ಮೋಲ್ ಫ್ರಾಕ್ಷನ್ ಸಿಕ್ತಲ್ಲ, ಮೋಲ್ ಫ್ರಾಕ್ಷನ್ ಹಾಕೊಂಡು ನಿಮ್ಗೆ ಗೊತ್ತಲ್ವಾ ಪಿ ನಾಟ್ ಎ ವ್ಯಾಲ್ಯೂ ಎಷ್ಟು? 90. ಇಲ್ಲಿ ಪಿ ಬಿ ಬೇಕಂದ್ರೆ ಮೋಲ್ ಫ್ರಾಕ್ಷನ್ ಪಿ ನಾಟ್ ಬಿ ಇಸ್ ಈಕ್ವಲ್ ಟು 51. ನಮಗೆ ಪಿ ಎ ಸಿಗುತ್ತೆ, ಪಿ ಬಿ ಸಿಗುತ್ತೆ. ದೆನ್ ಟೋಟಲ್ ಪ್ರೆಷರ್ ಮಾಡಬೇಕು ಅಂದ್ರೆ ಪಿ ಎ ಪ್ಲಸ್ ಪಿ ಬಿ ಇವೆರಡು ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರೆಷರ್ ಸಿಗುತ್ತೆ. ಸೊ ಎ ಆಯ್ತು, ಬಿ ಆಯ್ತು, ಟೋಟಲ್ ಆಯ್ತು. ದೆನ್ ನೀವೇನ್ ಫೈಂಡ್ ಔಟ್ ಮಾಡಬೇಕು? ವೈ ಎ ಅಂಡ್ ವೈ ಬಿ. ಐ ಆಲ್ರೆಡಿ ಟೋಲ್ಡ್. ವೈ ಎ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಪಿ ಎ ಬೈ ಪಿ ಟಿ. ಪಿ ಎ ಇದೆ, ಪಿ ಟಿ ಮಾಡಿ ನಿಮ್ಗೆ ವೈ ಎ ಸಿಗುತ್ತೆ. ವೈ ಬಿ ಮಾಡ್ಬೇಕಂದ್ರೆ ಪಿ ಬಿ ಬೈ ಪಿ ಟಿ. ಪಿ ಬಿನೂ ಇದೆ, ಪಿ ಟಿನೂ ಇದೆ, ನಿಮಗೆ ವೈ ಬಿ ಸಿಗುತ್ತೆ. ಅಂಡರ್ಸ್ಟುಡ್? Okay, next one, last one. This is two liquid A and B forms an ideal solution at temperature T. At temperature Kelvin, the vapor pressure of pure A and B are 55 and 15.
15 respectively. What is the chi A? You have to calculate chi A. Chi A in solution A and B in equilibrium with a vapor in which the chi A is 0.8. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಅವರು ಕೇಳ್ತಿರೋದು ಕೈ ಎ, ಬಟ್ ಅವ್ರು ಕೊಟ್ಟಿರೋದು ವೇಪರ್ ಇನ್ ಕೈ ಎ ಬಂದು ಏನಾಗುತ್ತೆ, ಇದು ವೈ ಎ ಆಗುತ್ತೆ. ವೈ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆನಾ? ಸೊ ನಾವು ಇಲ್ಲಿ ಏನೇನು ಕೊಟ್ಟಿದ್ದಾರೆ, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಎ, ಅದು P0 ಎ ಕೊಟ್ಟಿದ್ದಾರೆ, P0 ಬಿ ಕೊಟ್ಟಿದ್ದಾರೆ, 55 ಆ್ಯಂಡ್ 15 ಅಷ್ಟೇ ಅಲ್ವಾ ಕೊಟ್ಟಿರೋದು. ಓಕೆ, ಸೊ ನಾವು ಫಾರ್ಮುಲಾ ಇದನ್ನ ಹಾಕೊಳ್ಳೋಣ, ಕೈ ಎದು ಫಾರ್ಮುಲಾ ಹಾಕೊಳ್ಳೋಣ, ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ಕೈ ಎ. ಸೊ ಕೈ ಎ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಪಿ ಟಿ ವ್ಯಾಲ್ಯೂನು ಗೊತ್ತಿಲ್ಲ, ಪಿ ಟಿ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಪಿ ಟಿ ಇಸ್ ಈಕ್ವಲ್ ಟು P0 ಎ ವ್ಯಾಲ್ಯೂ ಹಾಕೊಂಡು ಕೈ ಆಸ್ ಇಟ್ ಈಸ್, P0 ಬಿ ವ್ಯಾಲ್ಯೂ ಹಾಕೊಂಡು ಇದು ಆಸ್ ಇಟ್ ಈಸ್ ಬರ್ಕೊಂತೀರಾ. ನೆಕ್ಸ್ಟ್ ಇದು ಸಬ್ಸ್ಟಿಟ್ಯೂಟ್, ಇದು 15 ಇಂಟು 1 15, 15 ಇಂಟು ಕೈ ಎ ಇದಾಗುತ್ತೆ, 15 ಕೈ ಎ ಆಗುತ್ತೆ. 15 ಕೈ ಎ ಆ್ಯಂಡ್ 55 ಕೈ ಎ ಎರಡು ಮೈನಸ್ ಮಾಡಿದ್ರೆ 40 ಕೈ ಎ ಪ್ಲಸ್ 15. ಸೊ ಪಿ ಟಿ ವ್ಯಾಲ್ಯೂ ಬಂದು ಇದು. ನೆಕ್ಸ್ಟು ವೈ ಎ ಕೊಟ್ಟಿದ್ದಾರಲ್ವಾ, ವೈ ಎ ಎಷ್ಟು, 0.8. ಸೊ ನಮ್ಗೆ ಗೊತ್ತು ವೈ ಎ ಇಸ್ ಈಕ್ವಲ್ ಟು ಪಿ ಎ ಬೈ ಪಿ ಟಿ. ಪಿ ಎ ಇಲ್ಲಿ ಏನು, ಪಿ ಎ ಬಂದ್ಬಿಟ್ಟು P0 ಎ ಕೈ ಎ ಆಗುತ್ತೆ. ಸೊ ಪಿ ಎ ಅಂತ ಅಂದರೆ 55 ಇಂಟು ಕೈ ಎ ಡಿವೈಡೆಡ್ ಬೈ ಟೋಟಲ್ ಏನು ಬರ್ತಿದೆ 40 ಕೈ ಎ ಪ್ಲಸ್ 15 ಇಸ್ ಈಕ್ವಲ್ ಟು ವೈ ಎ ಎಷ್ಟು 0.8. ಸೊ ಇಲ್ಲಿ ಏನು ಮಾಡ್ತಾರೆ 0.8 ಇದು ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಇದು ಆಸ್ ಇಟ್ ಈಸ್ ಇಲ್ಲಿ ಈಕ್ವಲ್ಸ್ ಆಗುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಕೈ ಎ ಸಿಗುತ್ತೆ. ಹೆಂಗೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 32 ಬರುತ್ತೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 12 ಬರುತ್ತೆ. ಇದು ಆಸ್ ಇಟ್ ಈಸ್ ತೊಗೊಂತಾರೆ, ಇವೆರಡು ಕೈ ಎ ಇರೋದ್ರಿಂದ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 55 ಮೈನಸ್ 32 ನಿಮ್ಗೆ 23 ಕೈ ಎ ಬರುತ್ತೆ, ಇಸ್ ಈಕ್ವಲ್ ಟು 12. Chi A is equal to 12 by 23. You will get Chi A value. Got it? So this is all about vapor, pressure and Raoult's law. Thank you. Thank you.